ಹೇಳಿ ಹಲ್ಲೆಲೂಯ. ಇನ್ನು ಜೋರು ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಸತ್ತ ಉದ್ದೇಶ, ಯೇಸು ಸ್ವಾಮಿ ಮರಣ ಹೊಂದಿದ ಉದ್ದೇಶ ಬೇರೆ ಏನಲ್ಲ. ನಾನು ನೀನು ಮಾಡಿದ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಗೆಂಬ ಏರಿದನು. ನಮಗೆ ಪಾಪದಿಂದ ವಿಮುಕ್ತಿ ಕೊಟ್ಟನು, ಪಾಪದಿಂದ ಬಿಡುಗಡೆ ಕೊಟ್ಟನು, ಪರಲೋಕ ರಾಜ್ಯಕ್ಕೆ ನಮ್ಮನ್ನ ವಾರಸುದಾರನಾಗಿ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯ. ಜೋರಿಗೋಣ ಹಲ್ಲೆಲೂಯ. ಅಪೊಸ್ತಲದ ಪೇತ್ರನಿಗೆ ಹೇಳ್ತಾನೆ, ಅಪೊಸ್ತಲದ ಪೇತ್ರನಿಗೆ ಒಂದು ಮಾತು ಹೇಳ್ತಾನೆ. ಅಪೊಸ್ತಲ ಕೃತ್ಯ ನೋಡ್ರಿ 10ನೇ ಅಧ್ಯಾಯ 43ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ಪೇತ್ರನು. ಅಪೊಸ್ತಲದ ಪೇತ್ರನಿಗೆ ಮಾತಾಡ್ತಾನೆ. ನೋಡೋಣ ಅಲ್ಲಿ 10ನೇ ಅಧ್ಯಾಯ 43ನೇ ವಚನಕ್ಕೆ ನಾವು ಬಂದು ನೋಡುದಾದ್ರೆ ಒಂದು ಮಾತು ಹೇಳ್ತಾನಲ್ಲಿ, ಓದೋಣ ಬೇಗನೆ. ಕನ್ನಡದಲ್ಲಿ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರ ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ನಮಗೆ ಪಾಪ ಪರಿಹಾರ ಆಗಬೇಕಂದ್ರೆ ಯಾರ ಹೆಸರಿನ ಮೇಲೆ ನಂಬಿಕೆ ಇಡಬೇಕು? ಯೇಸುವಿನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರನೇ ಪಾಪ ಪರಿಹಾರ. ಹಲ್ಲೆಲೂಯ. ಇಲ್ಲಿ ಹಲ್ಲೆಲೂಯ. ಇನ್ನು ಜೋರು ಹಲ್ಲೆಲೂಯ. ನಿಜವಾಗ್ಲೂ ಪ್ರಿಯ ದೇವಜನರೇ, ಕೆಲವರು ಅಂತಾರೆ ನೋಡಿ, ಅವರ ಅಪ್ಪ ಅಮ್ಮ ಮಾಡಿದ ಪಾಪ ಇವ್ರ ಮೇಲೆ ಬಂತು, ಅವರ ಅಪ್ಪ ಅಮ್ಮ ಮಾಡಿದ ಕರ್ಮ ಇವ್ರ ಮೇಲೆ ಬಂತು ಅಂತ ಅಂತಾರೆ ನೋಡ್ರಿ ಕೆಲವರು. ಅದಕ್ಕೆ ನೆಹೆಮೀಯನು ಹೇಗೆ ಪ್ರಾರ್ಥನೆ ಮಾಡ್ತಾನೆ, ನೆಹೆಮೀಯನು ಬರೆದ ಪುಸ್ತಕದಲ್ಲಿ ನೋಡಿದ್ರೆ, ದೇವರೇ ನಮ್ಮ ಪೂರ್ವಿಕರು ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತೇನೆ, ಕ್ಷಮಿಸು ಎಂಬುದಾಗಿ ನೆಹೆಮೀಯನು ಕೂಡ ಪ್ರಾರ್ಥನೆ ಮಾಡ್ತಾನೆ. ಯೆರೂಸಲೇಮಿನ ಪೌಳ ಗೋಡೆಗಳು ಕೆಡವಲ್ಪಟ್ಟಾಗ, ಯೆರೂಸಲೇಮಿನ ಗೋಡೆಗಳು ಬೀಳಲ್ಪಟ್ಟಾಗ, ಸುಟ್ಟಾಕಲ್ಪಟ್ಟಾಗ ನೆಹೆಮೀಯನಿಗೆ ಪ್ರಾರ್ಥಿಸ್ತಾನೆ, ನಮ್ಮ ಪೂರ್ವಿಕರು ಮಾಡಿದ ಪಾಪಗಳನ್ನ ದೇವರೇ ಅರಿಕೆ ಮಾಡುತ್ತೇನೆ, ಕ್ಷಮಿಸು ಎಂಬುದಾಗಿ ಕೇಳ್ತಾನೆ. ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ, ಅಪೊಸ್ತಲನಾದ ಪೇತ್ರನೊಂದು ಮಾತು ಹೇಳ್ತಾನೆ, ಆತನೇ ನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು, ಯಾರಲ್ಲಿ? ಯೇಸುವಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು, ಅವನು ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಕುಲವಂತನಾಗಿರಲಿ, ಕುಲಹೀನನಾಗಿರಲಿ, ವಿದ್ಯಾವಂತನಾಗಿರಲಿ, ಅವಿದ್ಯಾವಂತನಾಗಿರಲಿ, ಅವನು ಕಪ್ಪಾಗಿರಲಿ, ಬೆಳ್ಳಗಿರಲಿ, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಸ್ವಾಮಿ ನನ್ನ ಪಾಪಿ, ನನ್ನ ಪಾಪಗಳನ್ನು ಕ್ಷಮಿಸು ಅಂತ ಕೇಳುವುದಾದರೆ ಆತನು ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಇನ್ನು ಜೋರು ಹಲ್ಲೆಲೂಯ. ನಾನು ಮಾಡಿದ ಅನ್ಯಾಯಕ್ಕೆ, ನಾ ಮಾಡಿದ ಪಾಪಕ್ಕೆ ತಾನು ಬಲಿಯಾಗಿ ನಮ್ಮನ್ನು ರಕ್ಷಿಸಿದ್ದಾನೆ. ನಮ್ಮನ್ನು ಉಳಿಸುವುದಕ್ಕಾಗಿ, ನಮ್ಮನ್ನು ನಿತ್ಯ ಜೀವದ ಕಡೆಗೆ ನಡೆಸುವುದಕ್ಕಾಗಿ ತಾನು ಬಲಿಯಾದನು. ಪೌಲ ಅದೇ ಹೇಳ್ತಾನಲ್ಲ, ಯೇಸು ಯಾಕೆ ಸತ್ತನಂತ ಕೊರಿಂಥ್ಯ ಪತ್ರಿಕೆ ನೋಡಿದಿವಲ್ಲ ನಾವೀಗ, ನಮ್ಮ ಪಾಪಗಳ ನಿವಾರಣೆ ಮಾಡುವುದಕ್ಕಾಗಿ ಆತನು ಸತ್ತನು. ಹಲ್ಲೆಲೂಯ. ಹಳೆ ಒಡಂಬಡಿಕೆ ದಾವೀದನು ಒಂದು ಮಾತು ಹೇಳ್ತಾನೆ. ಕೀರ್ತನೆಗಾರನ ಪುಸ್ತಕಕ್ಕೆ ಬಂದು ನೋಡಿದ್ರೆ ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಕೂಡ 32ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ದಾವೀದನು ತಾನು ಕೀರ್ತನೆ ಪುಸ್ತಕ ಬರೀತಿರುವಾಗಲೇ 32ನೇ ಅಧ್ಯಾಯ, ನಾನು ನನ್ನ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟಿ. ದೇವರ ನಮಗೆ ಸ್ತೋತ್ರ. ದಾವೀದನು ಹೇಳ್ತಾನೆ, ದೇವರೇ ನನ್ನ ಪಾಪವನ್ನು ಒಪ್ಪಿಕೊಂಡೆ ನಿನ್ನ ಮುಂದೆ, ನನ್ನ ತಪ್ಪುಗಳನ್ನು ಒಪ್ಪಿಕೊಂಡೆ ನಿನ್ನ ಮುಂದೆ, ನನ್ನ ಪಾಪವನ್ನೆಲ್ಲ ಪರಿಹರಿಸಿ ಬಿಟ್ಟಿದ್ದಿ.
ಹಲ್ಲೆಲೂಯ. ಬೈಬಲ್ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದನು. ನೀನು ನನ್ನ ಅಪರಾಧ ಪಾಪಗಳನ್ನು ಏನ್ ಮಾಡಿದ್ದೇವ್ರೆ? ಪರಿಹರಿಸಿ ಬಿಟ್ಟಿದ್ದಿ. ಹಲ್ಲೆಲೂಯ, ಹಲ್ಲೆಲೂಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. Come on. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ಯೇಸುವೇ ನಿನ್ನಿಂದ ದೂರ ಹೋದಾಗ. ಘೋರ ಪಾಪಿಯಾದ ನಾನು ಚಪ್ಪಳೆ ಗಟ್ಟಿಯಾಗಿ ನಿನ್ನಿಂದ ದೂರ ಹೋದಾಗ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಓ ಯೇಸುವೇ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేಸయ్ಯ. ನನ್ನ ಚಿಂತೆಯೆಲ್ಲ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేಸయ్ಯ. ಘೋರ ಪಾಪಿ, ಘೋರ ಪಾಪಿ. ಪಾಪಿಯಾದ ನಾನು ಸ್ತೋತ್ರ, ಸ್ತೋತ್ರ. ನಿನ್ನಿಂದ ದೂರ ಹೋದಾಗ. ಓ ಮಹಿಮೆ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్ಯ. ಗ್ಲೋರಿ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్ಯ. ನಿನ್ನ ಪ್ರೇಮದಿ, ನಿನ್ನ ಪ್ರೇಮ ಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్ಯ. ನಿನ್ನ ಪ್ರೇಮ. ಆಮೆನ್. ಹಲ್ಲೆಲೂಯ. ಜೋರು ಹಲ್ಲೆಲೂಯ. ನಮ್ಮ ದೇವರು ಎಂತವನು? ನಂಬಿಗಸ್ತನು. ಒಳ್ಳೆಯವನು ಗೊತ್ತೋ? ನಂಬಿಗಸ್ತನು. ನೀನು ಮಾಡಿದ ಪ್ರತಿ ಪಾಪಗಳನ್ನು ಕ್ಷಮಿಸ್ತಾನೆ. ಹಂಗಂತೇಳಿ ಪದೇ ಪದೇ ಪಾಪ ಮಾಡಿದ್ರೆ ಕ್ಷಮಿಸಲ್ಲ. ಮತ್ತೆ ಈಗ ಹೇಳಿದ ಒಳ್ಳೆ ಚಾನ್ಸ್ ಪಾಸ್ಟ್ರೆ, ನಾನು ಮಾಡ್ತೀನಿ ಪಾಪ ಕ್ಷಮಿಸಂತ ಕೇಳ್ತಾನೆ. ಹಂಗೆ ಕ್ಷಮಿಸಲ್ಲ. ಪದೇ ಪದೇ ಮಾಡುವ ಪಾಪ ಕ್ಷಮಿಸಲ್ಲ, ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ. ಇವತ್ತು ನಾವು ಅಪೊಸ್ತಲ ಪೌಲ ಅಂತ ಹೆಂಗೆ ಹೆಸರು ಕಡಿತೀವಲ್ಲ, ಆ ವ್ಯಕ್ತಿ ಒಂದಿನ ಪಾಪಿಯಾಗಿದ್ದ. ಸ್ತೆಫೇನನನ್ನು ಸಾಯಿಸಬೇಕಾದ್ರೆ ಭಯಂಕರ ಕಠೋರನಾಗಿದ್ದ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 8ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ ಭಯಂಕರ ಕಠೋರಿ, ಭಯಂಕರ ಕೋಪಿಷ್ಟನು, ರೌದ್ರವುಳ್ಳವನಾಗಿದ್ದನು. ಆದ್ರೆ ಅಂತ ವ್ಯಕ್ತಿನ ದೇವರು ಕ್ಷಮಿಸಿಬಿಟ್ಟ. ಹಲ್ಲೆಲೂಯ. ಹೇಳಿ ಹಲ್ಲೆಲೂಯ. ಗಟ್ಟಿ ಹೇಳಿ ಹಲ್ಲೆಲೂಯ. ಆ ವ್ಯಕ್ತಿನ ಕ್ಷಮಿಸಿ ಒಂದು ಸಾಧನೆಯಾಗಿ ಮಾಡಿದ. ಅಲ್ಲಿ ಸ್ತೆಫೇನ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ದೇವ್ರೇ, ಈ ಪಾಪವನ್ನು ಇವ್ರ ಮೇಲೆ ಹಾಕಬೇಡ ಅಂತ ಪ್ರಾರ್ಥನೆ. ಸ್ತೆಫೇನನಿಗೆ ಪ್ರಾರ್ಥಿಸ್ತಾನೆ, ಸ್ವಾಮಿ ಇವ್ರು ಏನೋ ತಿಳಿದು ತಪ್ಪು ಮಾಡಿದರೆ ಸ್ವಾಮಿ, ಈ ಪಾಪವನ್ನ ಇವ್ರ ಮೇಲೆ ಓರಿಸಬೇಡ, ಇವರನ್ನು ಕ್ಷಮಿಸು ಎಂಬುದಾಗಿ ಸ್ತೆಫೇನನು ಪ್ರಾರ್ಥನೆ ಮಾಡಿದನು. ಇವರು ಪಾಪಗಳನ್ನು ಪರಿಹರಿಸು, ಕ್ಷಮಿಸು, ಇವ್ರ ಮೇಲೆ ಹಾಕಬೇಡ ಎಂಬುದಾಗಿ ಸ್ತೆಫೇನನು ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆ ಕೇಳಿಸಿಕೊಂಡ ಯೇಸು
9ನೇ ಅಧ್ಯಾಯದಲ್ಲಿ ಆ ಸೌಲನನ್ನ ದೇವರು ಪೌಲನನ್ನಾಗಿ ಮಾರ್ಪಡಿಸಿದನು. ಆಮೆನ್. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಆ ಸೌಲನಾಗಿರುವ ವ್ಯಕ್ತಿಯನ್ನು ದೇವರು ಪೌಲನನ್ನಾಗಿ ಮಾರ್ಪಡಿಸಿದ. ಎಷ್ಟು ಮಟ್ಟಕ್ಕೆ ಕ್ಷಮಿಸ್ತಾನೆ ಅಂದ್ರೆ, ಯೆಶಾಯನ ಬರೆದ ಪ್ರವಾದನ ಪುಸ್ತಕ 44 ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತದೆ. ಅಲ್ಲೊಂದು ಮಾತು ಹೇಳಿ ನಾನು ಪ್ರಾರ್ಥನೆಗೆ ಹೋಗ್ತಾನೆ. 44-22ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. ನನ್ನ ಕಡೆಗೆ ತಿರುಗಿಕೋ, ಹರ್ಷದನ್ ಕೈ ನೆರವೇರಿಸಿದಾನೆ. ಆಮೆನ್. ಹಲ್ಲೆಲೂಯ. ಎಷ್ಟು ಮಟ್ಟ ಪರಿಹರಿಸ್ತೇನೆಂದ್ರೆ, ನಿನ್ನ ದ್ರೋಗವನ್ನು ಮಂಜಿನಂತೆ ಪರಿಹರಿಸಿದ್ದೇನೆ. తెలుగులో చాలా బాగుంది ఈ మాట. యెషయా 44:22. ಆಮೆನ್. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ನಿನ್ನ ದ್ರೋಗವನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ. ಎಂತ ಒಳ್ಳೆದು. ಕೆಲವು ಸಾರಿ ನಾವು ಮಾಡೋ ತಪ್ಪುಗಳನ್ನು ನಮ್ಮ ಕುಟುಂಬದವರೇ ನಮ್ಮನ್ನು ಒಪ್ಕೊಳ್ಳಲ್ಲ. ಆದರೆ ನನ್ನ ದೇವರು ಇಂಥ ಕರುಣಾಮಯಿ, ನಂಬಿಗಸ್ತ. ಹೇಳಿ, ನನ್ನ ದೇವರು ನಂಬಿಗಸ್ತ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾನೆ, ಕೊಟ್ಟ ಮಾತನ್ನು ತೆಗೆದುಹಾಕುವುದಿಲ್ಲ, ನೆರವೇರಿಸ್ತಾನೆ. ಒಂದು ಸಾರಿ ನಾವು ನಮ್ಮ ಜೀವನ ತಿರುಗಿ ನೋಡಿದ್ರೆ ನಾವೆಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತ ನಮ್ಗೆ ಗೊತ್ತಾಗ್ತದೆ. ಆಮೆನ್. ಹಲ್ಲೆಲೂಯ. ನಿನ್ನ ಪಾಪವು ಕಡು ಕೆಂಪಾಗಿದ್ದರು ಹಿಮಕ್ಕಿಂತಲೂ ಬೆಳ್ಳಗೆ ಮಾಡ್ತಂತ ಅದೇ ಯೆಶಾಯನ ಬರೆದ ಪ್ರವಾದನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು ಯೆಶಾಯನ ಬರೆದ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ 18ನೇ ವಚನದಲ್ಲಿ ಆ ಮಾತು ನಮಗೆ ಕಾಣ್ತದೆ. ನಿನ್ನ ಪಾಪವು ಕಡು ಕೆಂಪಾಗಿದ್ದರು. ಹೋದ್ರೆ ಸರ್ ಇದ್ರೆ 1:18. ಕನ್ನಡದಲ್ಲಿ ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರು, ನಿನ್ನ ಪಾಪಗಳು ಕಡುಕೆಂಪಾಗಿದ್ದರೂ ಕೂಡ ಹಿಮದ ಹಾಗೆ ಬಿಳುಪಾಗಿರುವವು. ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಆಮೆನ್. ಹಲ್ಲೆಲೂಯ. ಜೋರು ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವಿಲ್ಲಿ ಕುಂತಿದ್ದೇವೆ. ಆತ ನಮ್ಮನ್ನ ಕ್ಷಮಿಸಿದ್ದಾನೆ, ಆತ ನಮ್ಮನ್ನು ಪ್ರೀತಿಸಿದ್ದಾನೆ, ಆತ ನಮ್ಮನ್ನು ಸಹಿಸಿಕೊಂಡಿದ್ದಾನೆ. ಅದಕ್ಕೆ ನಾವು ಇಲ್ಲಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಹಾಡಿದೆ, ಅರ್ಹತಲೆ ಕುನ್ನ ಜಾವು కేవలం నీ కృపయే, యోగ్యత లేకున్నా హెచ్చించావు, ఇది కేవలం నీ కృపయే. అర్హత లేకున్నా ప్రేమించావు యేసయ్యా, ఇది కేవలం నీ కృపయే. యోగ్యత లేకున్నా హెచ్చించావు, ఇది కేవలం నీ కృపయే. కృపయే కృపయే నేనేమయ్యున్నానో నీ కృపయే. కృపయే. అవును ప్రభువా, కృపయే. నే బ్రతికి ఉన్నానంటే కృపయే. ఆమేన్. కృపయే కృపయే నేనేమయ్యున్నానో నీ కృపయే. ಎಲ್ಲರೂ ಮಣಕಲಾಕಿ ಪ್ರಾರ್ಥನೆ ಮಾಡಿ. కృపయే ಪ್ರತಿಯೊಬ್ಬರು ಮಣಕಲಾಕಿ ಪ್ರಾರ್ಥನೆ ಮಾಡಿ. బ్రతికి ఉన్నానంటే కృపయే. ಪ್ರಾರ್ಥನೆ
అల్లరితనము నా చుట్టూ చేరగా, ఓటమి నా బ్రతుకును హేళన చేయగా, నీ కృపతో నన్ను బలపరిచితివే. లోకమునన్ను అందరూ కూడా మోకరించి ప్రార్థించు. అల్లరితనము Yes, నా Lord. చుట్టూ చేరగా, ఓటమి నా బ్రతుకు హేళన చేయగా, నీ కృపతో నన్ను బలపరిచితివే. ఇంతగా నన్ను హెచ్చించుటకు ఏ పాటి వాడను యేసయ్యా. ఇంతగా నన్ను హెచ్చించుటకు ఏ పాటి వాడను యేసయ్యా. నీ కృపకు ఎల్లప్పుడు కృతజ్ఞుడను, నీ కృపకు ఎల్లప్పుడు కృతజ్ఞుడను. కృపయే కృపయే నేనేమయ్యున్నానో నీ కృపయే 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 నే బ్రతికి ఉన్నానంటే కృపయే 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 పాడాలి. నేనేమయ్యున్నానో నీ కృపయే 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 నే బ్రతికి ఉన్నానంటే కృపయే కృపయే శ్రమలు శోధనలు నన్నావరింపగా, అజ్ఞానము చేనే ఈనమవ్వగా, ఓ మరణపు కోరలు ప్రభువా, నా చుట్టూ చేరగా, యేసయ్యా, నీ కృపతో నన్ను బ్రతికించితివే. శ్రమలు శోధనలు నన్నావరించగా, అజ్ఞానము చేనే హీనమవ్వగా, మరణము కోరలు నా చుట్టూ చేరగా, నీ కృపతో నన్ను బ్రతికించితివే. ఇంతగా నన్ను ప్రేమించుటకు ఏ పాటి వాడను యేసయ్యా. ఇంతగా నన్ను ప్రేమించుటకు ఏ పాటి వాడను యేసయ్యా. నీ కృపకు ఎల్లప్పుడు కృతజ్ఞుడను, ఆమేన్. నీ కృపకు ఎల్లప్పుడు కృతజ్ఞుడను. కృపయే కృపయే ఆగే ప్రార్థన ಮಾಡೋಣ. ఓ నేనేమయ్యున్నానో నీ కృపయే కంటిన్యూ పాస్టర్ మనసు వాళ్ళకి కృపయే కృపయే Glory. బ్రతికి మగిలే. ఉన్నానంటే అనేక వేళ కృపయే ಎಲ್ಲ ಪಾಪ ಬಿಡುಗಡೆಯಾಗಲಿ. కృపయే నేనేమయ్యున్నానో నీ కృపయే కృపయే
నే బ్రతికియున్న